ಮಾನ್ಸೂನ್ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. ಕಳೆದ 10-15 ದಿನಗಳ ಹಿಂದೆ ನಾವು ಒಂದು ಸುದ್ದಿ ಬಗ್ಗೆ ಮಾತನಾಡ್ತಾ ಇದ್ವಿ. ಇಡೀ ಕರ್ನಾಟಕದಾದ್ಯಂತ ಅವಧಿ ಪೂರ್ವ ಮುಂಗಾರು ಮಳೆ ಆಗ್ತಾ ಇತ್ತು. ಅವಧಿ ಪೂರ್ವ ಮುಂಗಾರು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಬೇರೆ ಬೇರೆ ಕಡೆಗಳೆಲ್ಲ ಮಳೆ ಆಗ್ತಾ ಇತ್ತು. ಈ ವರ್ಷ ಮೇ 26ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗುತ್ತೆ. ಆ ಮುಖಾಂತರ 4-5 ದಿನಗಳ ಕಾಲ ಮೊದಲೇ ಮುಂಗಾರು ಇಡೀ ದೇಶಕ್ಕೆ ಪ್ರವೇಶ ಆಗುತ್ತೆ. ಕೇರಳದ ಮುಖಾಂತರ ಕರ್ನಾಟಕಕ್ಕೆ ಬರುತ್ತೆ ಅಂತೆಲ್ಲ ನಾವು ಚರ್ಚೆ ಮಾಡಿದ್ವಿ. ಮೇ 26 ಹೋಯಿತು. ಜೂನ್ 4ನೇ ತಾರೀಕಿಗೆ ಬಂದಾಗಲೂ ಕೂಡ ಇವತ್ತು ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿದೆ. ಆದರೆ ಈ ಮುಂಗಾರು ಪ್ರಬಲವಾಗಿರುತ್ತೋ ದುರ್ಬಲವಾಗಿರುತ್ತೋ ಎಲ್ಲ ಚರ್ಚೆಗಳು ಕೂಡ ಆಗ್ತಾ ಇದೆ. ಮೇ 15ಕ್ಕೆಲ್ಲ ಮಳೆ ಬರ್ಬೋದು ಇತ್ಯಾದಿ ಚರ್ಚೆಗಳಾಗ್ತಾ ಇತ್ತು. ಆದರೆ ಹಿಂದೂ ಮಹಾಸಾಗರದಲ್ಲಿ ಆಗಿದ್ದಂತಹ ಬೆಳವಣಿಗೆ ಇಡೀ ದೇಶದಲ್ಲಿ ಈ ಮುಂಗಾರು ಬರುವುದಕ್ಕೆ ಎಲ್ಲವೂ ಕೂಡ ಕೊರತೆ ಆಯಿತು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲದರ ನಡುವೆ ಇವತ್ತು ಕೇರಳಂಗೆ ಮುಂಗಾರು ಪ್ರವೇಶ ಇಟ್ಟಿದೆ. ಕೇರಳಂಗೆ ಮುಂಗಾರು ಪ್ರವೇಶ ಆದ ನಂತರ ಕರ್ನಾಟಕಕ್ಕೆ ಯಾವಾಗ ಮಳೆ ಬರುತ್ತೆ? ಇದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಆಗುವಂತಹ ಬೆಳವಣಿಗೆ ಏನು? ಹಿಂದೂ ಮಹಾಸಾಗರದಲ್ಲಿ ಆಗುವಂತಹ ಬೆಳವಣಿಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂತಹ ಈ ಎಲ್ ನೀನೋ ಅಂತ ನಾವೇನು ಕರಿತೀವಿ ಅದನ್ನು ತಡೆ ಹಿಡಿಯುವಂತಹ ಸಾಮರ್ಥ್ಯ ಹಿಂದೂ ಮಹಾಸಾಗರಕ್ಕಿದೆಯಾ? ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಿಂದೂ ಮಹಾಸಾಗರದಲ್ಲಿ ಮುಂಗಾರು ರಹಸ್ಯ. ಏನು ಮುಂಗಾರು ರಹಸ್ಯ? ಇಡೀ ದೇಶಕ್ಕೆ 80% ಮುಂಗಾರು ಮಳೆಯನ್ನು ತಂದಿಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವುದು ಹಿಂದೂ ಮಹಾಸಾಗರಕ್ಕೆ. 80% ಮಳೆಯನ್ನು ತಂದು ಬರುತ್ತೆ. ಆದರೆ ಇಲ್ಲಿ ಆಗುವಂತಹ ಬೆಳವಣಿಗೆಗಳಿರುತ್ತಲ್ಲ ಅದು ಬರಗಾಲ ಮತ್ತು ಅತಿಯಾದಂತಹ ಮಳೆಗಾಲಕ್ಕೂ ಕೂಡ ಕಾರಣ ಆಗುತ್ತೆ. ಯಾಕೆ? ಹಿಂದೂ ಮಹಾಸಾಗರದಲ್ಲಿ ಎಲ್ ನೀನೋ ವಿಳಂಬಕ್ಕೆ ಒಂದು ಅಸಲಿ ಕಾರಣ ಇದೆ. ಏನು ಅಸಲಿ ಕಾರಣ? ಮಳೆಯ ಮೋಡಗಳನ್ನು ಸೃಷ್ಟಿ ಮಾಡುವಂತಹ ಕಾರ್ಖಾನೆ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಭಾರತಕ್ಕೆ ಮುಂಗಾರು ಬರುತ್ತೆ ಅದೆಲ್ಲವೂ ಕೂಡ ಹಿಂದೂ ಮಹಾಸಾಗರದಿಂದ. ಪೆಸಿಫಿಕ್ ಸಾಗರದಲ್ಲಿ ಇದ್ದಂತಹ ಎಲ್ ನೀನೋ ಪ್ರಭಾವದಿಂದ ಮುಂಗಾರು ದುರ್ಬಲ ಆಗಿದೆ. ಉಪಗ್ರಹ ಚಿತ್ರಗಳಲ್ಲಿ ಮೋಡಗಳೇ ಇಲ್ಲದಂತಹ ಎಲ್ಲ ಚಿತ್ರಗಳು ಕೂಡ ಕಾಣಿಸಿಕೊಂಡಿದೆ. 80% ಮಳೆ ಎಲ್ಲ ಇಲ್ಲಿ ಬರುತ್ತೆ. ನೀವು ನೋಡಿ, ಭಾರತದ ಮುಂಗಾರು ಮಾರುತಗಳ ನಿಯಂತ್ರಣ ಮತ್ತು ಅವುಗಳ ದಿಕ್ಕು ಎಲ್ಲದರ ರಹಸ್ಯವೂ ಕೂಡ ಹಿಂದೂ ಮಹಾಸಾಗರದಲ್ಲಿದೆ. ನಾನು ಹಿಂದೆ ಇದನ್ನು ಹೇಳಿದ್ದೆ. ಹಿಂದೂ ಮಹಾಸಾಗರದಲ್ಲಿ ಒಂದು ಇಂಡಿಯನ್ ಓಷನ್ ಡೈಫೋಲ್ ಅಂತ ಕ್ರಿಯೇಟ್ ಆಗುತ್ತೆ. ಇಂಡಿಯನ್ ಓಷನ್ ಡೈಫೋಲ್ ಅಂತ ಕ್ರಿಯೇಟ್ ಆಗುತ್ತೆ. ಏನಿದು ಇಂಡಿಯನ್ ಡೈಫೋಲ್ ಓಷನ್ ಅಂತ ಹೇಳಿದರೆ, ನಾವು ಹೇಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಏಕಾಏಕಿಯಾಗಿ ನೀರು ಬಿಸಿಯಾಗುವಂತಹ ಒಂದು ಪ್ರಕ್ರಿಯೆಯನ್ನು ನೋಡ್ತಾವಲ್ವಾ, ಅದೇ ರೀತಿಯಾಗಿ ಕೂಡ ಆಗುತ್ತೆ. ಅದನ್ನು IOD ಅಂತ ಕರೀತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಭಾರತದ ಎಲ್ ನೀನೋ ಅಂತ ಕರೀತಾರೆ. ಏನು? 3 ಪ್ರಕ್ರಿಯೆಗಳಾಗುತ್ತೆ ಇಲ್ಲಿ. ಏನು 3 ಪ್ರಕ್ರಿಯೆ? ಒಂದು ಧನಾತ್ಮಕ IOD ಅಂತ ಕರೀತಾರೆ. ಏನು ಧನಾತ್ಮಕ IOD ಅಂತ ಹೇಳಿದರೆ, ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗ ಹೆಚ್ಚು ಬೆಚ್ಚಗಾಗಿ ಪೂರ್ವ ಭಾಗ ತಂಪಾಗುತ್ತೆ. ಪೂರ್ವ ಭಾಗ ತಂಪಾಗೋದು, ಪಶ್ಚಿಮ ಭಾಗ ಹೆಚ್ಚಾಗಿ ಬಿಸಿ ಆಗೋದು. ಇದರ ಪರಿಣಾಮವಾಗಿ ಭಾರತದಲ್ಲಿ ವಿಪರೀತ ಮಳೆ ಆಗುತ್ತೆ, ಪ್ರವಾಹದ ಪರಿಸ್ಥಿತಿಗಳು ಬರುತ್ತೆ. ಇದು ಧನಾತ್ಮಕ IOD. ಇದು ಆಗಬೇಕು ಅಂತ ಭಾರತೀಯರು ಬಯಸ್ತಾರೆ. ಒಂದು. ಎರಡನೇದು ಋಣಾತ್ಮಕ IOD ಆಗುತ್ತೆ. ಏನು ಋಣಾತ್ಮಕ IOD? ಧನಾತ್ಮಕ IODಯ ತದ್ವಿರುದ್ಧ ಪ್ರಕ್ರಿಯೆ ಋಣಾತ್ಮಕ IOD. ಈ ಪ್ರಕ್ರಿಯೆ ಆದಾಗ ಭಾರತಕ್ಕೆ ಮಳೆಗಾಲ ಆಗಲ್ಲ, ವಿಪರೀತವಾದಂತಹ ಬರಗಾಲ ಸಂಭವಿಸುತ್ತೆ. ಕೊನೆಯದಾಗಿ ಮತ್ತೊಂದು ಬೆಳವಣಿಗೆ ಆಗುತ್ತೆ. ಅದನ್ನು ನಾವು ತಟಸ್ಥ ಅಂತ ಕರಿತೇವೆ. ತಟಸ್ಥ IOD ಅಂತ ಕರಿತೇವೆ. ಇವತ್ತು ಹಿಂದೂ ಮಹಾಸಾಗರದಲ್ಲಿ ಆಗಿರುವಂತಹ ಬೆಳವಣಿಗೆ ತಟಸ್ಥ IOD. ಈ ತಟಸ್ಥ IOD ಆಗಿದ್ದರ ಪರಿಣಾಮವಾಗಿ ಮುಂಗಾರು ಮಾರುತಗಳೇನು ಬರ್ತಾ ಇತ್ತಲ್ಲ, ಆ ಶಕ್ತಿ ಮುಂಗಾರು ಮಾರುತಗಳಿಗೆ ಸಿಗ್ತಾ ಇಲ್ಲ ಅಂತ ಇದನ್ನು ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಹೇಳ್ತಾ ಇರುವಂತಹ ಪ್ರಕಾರ ಏನು ಹೇಳ್ತಾ ಇದ್ದಾರೆ, ಈ ತಟಸ್ಥ ಸ್ಥಿತಿಯಿಂದ ಧನಾತ್ಮಕ IODಗೆ ಹಿಂದೂ ಮಹಾಸಾಗರ ಬರುತ್ತೆ. ಈ ಧನಾತ್ಮಕ IODಗೆ ಬಂದಾಗ ಒಂದು ಪ್ಲಸ್ ಇದೆ ಭಾರತಕ್ಕೆ. ಏನು? ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವಂತಹ ಎಲ್ ನೀನೋ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿಗೆ ಭಾರತದಲ್ಲಿ ಮಳೆಯನ್ನು ತಡೆಯುವಂತಹ ಶಕ್ತಿ ಇದೆಯಲ್ಲ, ಆವಾಗ ಹಿಂದೂ ಮಹಾಸಾಗರದಲ್ಲಿ ಧನಾತ್ಮಕ IOD ಆಗಿ ಎಲ್ ನೀನೋವನ್ನು ತಡೆದು ಭಾರತಕ್ಕೆ ಮಳೆಯನ್ನು ತರುತ್ತೆ ಅಂತ ಇದು ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಹೀಗಾಗಿ ಏನಾಗುತ್ತೆ ಮಳೆಯ ವಿಚಾರದಲ್ಲಿ ಅನ್ನೋದನ್ನು ನೋಡೋಣ. ಎರಡನೆಯದ್ದು, ಕೇರಳಂಗೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಮೇ 26ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಇವತ್ತು ಜೂನ್ 4, 2026. ಅಂದರೆ ಸಹಜವಾಗಿ ಮುಂಗಾರು ಪ್ರವೇಶ ಆಗುವುದು ಜೂನ್ 1ನೇ ತಾರೀಕಿಗೆ. 3 ದಿನಗಳ ಡಿಲೇ ಆಗಿ ಇದೀಗ ಕೇರಳಂಗೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಜೂನ್ 4ರಂದು ಅಧಿಕೃತವಾಗಿ ಕೇರಳವನ್ನು ಪ್ರವೇಶ ಮಾಡಿದೆ. ಮಳೆಯ ಮಾರುತಗಳು ಮುಂದಿನ 24 ಗಂಟೆಗಳಲ್ಲಿ ಕರ್ನಾಟಕದ ಕರಾವಳಿ ತೀರಕ್ಕೂ ಕೂಡ ಇವೆಲ್ಲ ಪ್ರವೇಶ ಆಗ್ಬೋದು ಅಂತ. ಗಾಳಿಯ ವೇಗ ಹೆಚ್ಚಾದರೆ ಜೂನ್ 5ರೊಳಗೆ ಇಡೀ ರಾಜ್ಯಕ್ಕೆ ಮಳೆ ಆಗುತ್ತೆ ಅಂತ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮುನ್ನಡೆಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ. ರೈತರಲ್ಲಿ ಸಹಜವಾಗಿ ಇದೆಲ್ಲ ಒಂದು ಹೊಸ ಭರವಸೆಯನ್ನು, ಯಾಕಂದರೆ ಬಿತ್ತನೆಯ ಸಮಯ. ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ರೈತರೆಲ್ಲ ಬೀಜಗಳನ್ನು ತೆಗೆದುಕೊಂಡು ಬಂದು ಬಿತ್ತನೆ ಮಾಡೋದಕ್ಕೆಲ್ಲ ತಯಾರಿಯನ್ನು ನಡೆಸಿಬಿಟ್ಟಿದ್ದಾರೆ. ಆದರೆ ಮಳೆಯೇ ಆಗ್ತಾ ಇಲ್ಲ ಅಂತ ಸದ್ಯ ಕೇಳ್ತಾ ಇರೋದು. ಮೇ 26ನೇ ತಾರೀಕಿಗೆ ಬರ್ತಿತ್ತು ಅಂತ ಹೇಳಿ
ಹೇಳಿದರು. ಯಾಕೆ ಅಂತ ಹೇಳಿದರೆ ನಾವು ಚರ್ಚೆ ಮಾಡಿದ್ವಿ, ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಮುಂಗಾರು ಮಾರುತಗಳು ಪ್ರಬಲವಾಗಿ 6 ದಿನಗಳ ಮೊದಲೇ ಬಂದ್ಬಿಟ್ಟಿವೆ ಅಂಡೋಮಾನ್ ನಿಕೋಬಾರ್ಗೆ ಅಂತ ನಾವೆಲ್ಲ ಹೇಳಿದ್ವಿ. ಈ ಅಂಡೋಮಾನ್ ನಿಕೋಬಾರ್ಗೆ ಬಂದಂತಹ ಈ ಮಾರುತಗಳು ಏನಾಯಿತು ಅಂತ ಹೇಳಿದ್ರೆ ಅರಬ್ಬಿ ಸಮುದ್ರದಲ್ಲಿ ಆ ಮಾರುತಗಳ ಬಲ ಕುಸಿದು ಹೋಗ್ಬಿಡುತ್ತೆ. ಅಂಡೋಮಾನ್ ನಿಕೋಬಾರ್ಗೆ 6 ದಿನಗಳ ಮೊದಲು ಬಂತು. ಅದಾದ ನಂತರ ಅರಬ್ಬಿ ಸಮುದ್ರಕ್ಕೆ ಬಂದಾಗ ಆ ಮಾನ್ಸೂನ್ ಮಾರುತಗಳ ಪ್ರಬಲ ಶಕ್ತಿ ಏನಿತ್ತು ಅದೆಲ್ಲವೂ ಕೂಡ ತಡವಾಗಿ ಹೋಯಿತು. ಇದೀಗ 3 ದಿನಗಳ ತಡವಾಗಿ ಕೇರಳಂಗೆ ಇದು ಪ್ರವೇಶವನ್ನು ಮಾಡಿದೆ. 2 ರಿಂದ 3 ದಿನಗಳಲ್ಲಿ ಕರ್ನಾಟಕಕ್ಕೆ ಅಂದರೆ ಪ್ರವೇಶ ಮಾಡಬಹುದು ಅಂತ, ಅಂದರೆ 6 ರಿಂದ 7ನೇ ತಾರೀಕಿನ ಒಳಗಾಗಿ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಭಾಗವಾಗಿ ಉಡುಪಿ ಆಗಿರ್ಬೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಗೋವಾ, ಪಕ್ಕದ ಗೋವಾ ರಾಜ್ಯ ಆಗಿರ್ಬೋದು, ಮಹಾರಾಷ್ಟ್ರ ಈ ಎಲ್ಲ ಭಾಗಗಳಲ್ಲೂ ಕೂಡ ಇನ್ನು ಮುಂದೆ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಮಳೆಗೆ ಎಲ್ ನೀನೋ ಅಥವಾ ಹಿಂದೂ ಮಹಾಸಾಗರದ ಈ ಬೆಳವಣಿಗೆಗಳು ಏನಾಗುತ್ತೆ ಅಂತ ಅಂದರೆ ಈಗ ಬರ್ತಾ ಇರುವಂತಹ ಡೀಟೇಲ್ಸ್ನ ಪ್ರಕಾರ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ, ನಮ್ಮ ಪ್ರಿಡಿಕ್ಟ್ ಏನಿದೆ ಈ ವರ್ಷ ಆಗಬಹುದಾದಂತಹ ಮುಂಗಾರು ಮಳೆಗಿಂತಲೂ ಕೂಡ ಆ ಪ್ರಿಡಿಕ್ಟ್ನ ಪ್ರಕಾರ ಕಡಿಮೆ ಮಳೆ ಆಗುತ್ತೆ ಅಂತ ಈಗಾಗಲೇ ಅಂದಾಜು ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಭೀತಿ ಎದುರಾಗಿದೆ. ವಾಯುಭಾರದ ಕುಸಿತದ ಭೀತಿ ಏನಿದು? ಪೂರ್ವ ಮಧ್ಯ ಅರಬ್ಬಿ ಸಮುದ್ರದಲ್ಲಿ ತೀವ್ರ ಸ್ವರೂಪದ ಸೈಕ್ಲೋನಿಕ್ ಮತ್ತು ಸರ್ಕ್ಯುಲೇಷನ್ ಆಗ್ತಾ ಇದೆ. ಸಮುದ್ರ ಮಟ್ಟದಿಂದ 3.1 ಕಿಲೋಮೀಟರ್ ಎತ್ತರದಲ್ಲಿ ಸುಳಿಮಳೆ ಮಾರುತಗಳೆಲ್ಲ ಕೇಂದ್ರೀಕೃತ ಆಗ್ತಾ ಇದೆ. ಈ ಬೆಳವಣಿಗೆಗಳಿಂದ ಅರಬ್ಬಿ ಸಮುದ್ರದ ತೇವಾಂಶ ಎಲ್ಲ ಕರ್ನಾಟಕದ ಭೂಭಾಗಕ್ಕೆ ಎಂಟ್ರಿ ಕೊಡ್ತಾ ಇದೆ. ಹೀಗಾಗಿ ಮುಂಗಾರು ಪವನಗಳ ಜೊತೆಗೆ ವಾಯುಭಾರ ಕುಸಿತ ಸೇರಿ ಮಳೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪೂರ್ವ ಮಧ್ಯ ಅರಬ್ಬಿ ಸಮುದ್ರ ಕರ್ನಾಟಕ ಕರಾವಳಿ ತೀರದ ವಾತಾವರಣವನ್ನು ಅಲ್ಲಿ ತೆಗೆದುಕೊಂಡು ಬರುತ್ತೆ. ಹೀಗಾಗಿ ಅಲ್ಲಿ ಸೃಷ್ಟಿಯಾಗಿರುವಂತಹ ಚಂಡಮಾರುತಗಳು ಕರ್ನಾಟಕಕ್ಕೆ ಮಳೆಯನ್ನು ತೆಗೆದುಕೊಂಡು ಬರ್ತಾರೆ ಅಂತ. ಅಂದರೆ ಈ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಸುಳಿಗಾಳಿ ಅಂತ. ಈ ಚಂಡಮಾರುತಗಳು ಬರ್ತವೆ ಅಂತ ನಾವೇನು ಹೇಳ್ತೀವಿ, ಚಂಡಮಾರುತ ಏನು ಸೃಷ್ಟಿಯಾಗುತ್ತೆ ಅದರ ಮೊದಲ ಭಾಗಕ್ಕೆ ನಾವೇನಂತ ಕರಿತೀವಿ, ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅಂತೆಲ್ಲ ಕರೀತಾರೆ. ಇದು ಮಳೆಗೂ ಕೂಡ ಇದಕ್ಕೆ ಕನೆಕ್ಟಿವಿಟಿ ಇದೆ. ಮಳೆ ಮತ್ತು ಇದಕ್ಕೆ ಕನೆಕ್ಟಿವಿಟಿ ಇದೆ. ಹೆಂಗೆ ಕನೆಕ್ಟಿವಿಟಿ ಅಂತ ಹೇಳಿದರೆ, ಈ ಸಮುದ್ರದಲ್ಲಿ ಸುಳಿ ಸೃಷ್ಟಿಯಾಗುತ್ತಲ್ಲ, ಈ ಸುಳಿ ಸೃಷ್ಟಿಯಾದ ನಂತರ ಅದು ತನ್ನ ಸುತ್ತಮುತ್ತಲಿನಿರುವಂಥ ಎಲ್ಲ ತೇವಾಂಶವನ್ನು ತನ್ನತ್ತ ಕೇಂದ್ರೀಕರಿಸಿಕೊಳ್ಳುತ್ತಾ ಹೋಗುತ್ತೆ. ತನ್ನತ್ತ ಕೇಂದ್ರೀಕರಿಸಿಕೊಂಡ ನಂತರ ಅಲ್ಲಿರುವಂತಹ ಜಲಾವೃತಗಳು ಮೋಡಕ್ಕೆ ಚಲನೆ ಆಗುತ್ತೆ. ಈ ಮೋಡಕ್ಕೆ ಚಲನೆ ಆದ ನಂತರ ಬಲವಾಗಿ ಎಲ್ಲವನ್ನು ಕೂಡ ಸೆಳೆದುಕೊಂಡು ಅಲ್ಲಿ ಆ ಸಾಗರದ ಮೇಲೆ ಮೋಡಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಮೋಡಗಳು ಕ್ರಿಯೇಟ್ ಆದ ನಂತರ ಈ ಸುರುಳಿ ಆಕಾರದಲ್ಲಿ ಹೋಗುವ ಮುಖಾಂತರ ಅದು ಮತ್ತೆ ಭೂಭಾಗಕ್ಕೆ ಬರುತ್ತೆ. ಭೂಭಾಗಕ್ಕೆ ಬರುವ ಮುಖಾಂತರ ಮಾರುತಗಳನ್ನು ತೆಗೆದುಕೊಂಡು ಬರುತ್ತೆ. ಆ ಮಾರುತಗಳು ಮಳೆಯನ್ನು ತರುತ್ತೆ ಅಂತ ಈ ಸುಳಿಯಿಂದ ಮಳೆಯಾಗುವಂತಹ ಪ್ರಯತ್ನದ ಭಾಗ ಇದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ರಾಜ್ಯದ 29 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಿರೋದು. ಮುಂದಿನ 5 ರಿಂದ 7 ದಿನಗಳ ಕಾಲ ಇಡೀ ರಾಜ್ಯದಾದ್ಯಂತ ಮಳೆ ಅಂತ ಹೇಳ್ತಿದ್ದಾರೆ. ಕೊಡಗು, ಶಿವಮೊಗ್ಗ, ಹಾಸನ, ಬೇರೆ ಬೇರೆ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಭಾಗಗಳಿಗೆ ಕೂಡ ಮಳೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಉತ್ತರ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಜೂನ್ 6 ರಿಂದ 9ರವರೆಗೆ ಇಡೀ ಕರ್ನಾಟಕದಲ್ಲಿ ವ್ಯಾಪಕವಾದಂತಹ ವರುಣನ ಆರ್ಭಟ ಇರುತ್ತೆ ಅಂತ. ಅಣೆಕಟ್ಟುಗಳ ಒಳಹರಿವು ಹೆಚ್ಚಾಗುವಂಥ ನಿರೀಕ್ಷೆ ಇದೆ. ತಗ್ಗು ಪ್ರದೇಶಗಳಿಗೆಲ್ಲ ಅಲರ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಶಿವಮೊಗ್ಗ, ಕೊಡಗು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಭಾಗಗಳಿಗೂ ಕೂಡ ಇದೀಗ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಹಜವಾಗಿ ಜನ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ, ಮಳೆ ಬರಬೇಕು, ಮಳೆ ಆಗಬೇಕು ಅಂತ. ಯಾಕಂದರೆ ಬಿತ್ತನೆ ಸಮಯ, ಮಳೆ ಬೇಕು ಅಂತ ಕೇಳ್ತಿದ್ದಾರೆ. ಹೀಗಾಗಿ ಮಳೆ ಆಗುತ್ತೆ ಅಂತ. ಬಟ್ ಇವೆಲ್ಲದರ ಜೊತೆಗೆ ಸರ್ಕಾರಗಳು ಕೂಡ ಈ ಸಮಯದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದು ಅಣೆಕಟ್ಟು ವಿಚಾರದಲ್ಲಿ ಆಗಿರ್ಬೋದು, ತಗ್ಗು ಪ್ರದೇಶಗಳಾಗಿರ್ಬೋದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸುರಿದಂತಹ ಒಂದು ಗಂಟೆ, ಅರ್ಧ ಗಂಟೆಯ ಮಳೆಗೆ ಯಾವ ಪರಿಪ್ರಮಾಣದಲ್ಲಿ ಹಾನಿಯನ್ನು ನಾವು ಅನುಭವಿಸಿದ್ದೀವಿ. 8 ಜನರನ್ನು ಈಗಾಗಲೇ ನಾವು ಕಳೆದುಕೊಂಡು ಬಿಟ್ಟಿದ್ದೀವಿ. ಈಗ ಮುಂಗಾರು ಪ್ರವೇಶ ಆಗಿ ಮುಂಗಾರಿನ ಮಳೆಯ ಆರ್ಭಟ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂತ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ್, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಎಲ್ಲ ಭಾಗಗಳಲ್ಲೂ ಕೂಡ ಅಂದರೆ ಬಿಸಿ ಗಾಳಿ ಬೀಳಬಹುದು ಅಂತೆಲ್ಲ ಹೇಳಿದ್ದಾರೆ. ಒಟ್ಟು 29 ಜಿಲ್ಲೆಗಳಿಗೆ ಇಂಥದ್ದೊಂದು ಹೈ ಅಲರ್ಟ್ ಇದೆ. ಅಲ್ಲಿಯ ಆಡಳಿತ ಅಥವಾ ಅಲ್ಲಿಯ ಅಧಿಕಾರಿಗಳೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಮಳೆಗಂತೂ ರೈತರು ನಿರೀಕ್ಷೆಯಿಂದ ಕೂತಿದ್ದಾರೆ. ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ ಅಂತ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಆಗಿದ್ದು ಅಂತ ಹೇಳಿದರೆ, ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಅವರು ಹೇಳಿರೋದು.
60 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತೆ ಅಂತ. ಮಳೆ ಮಾತ್ರವಲ್ಲ, ಪ್ರಾಣವನ್ನು ತೆಗೆಯಬಲ್ಲ, ಪ್ರಾಣಾಪಾಯವನ್ನು ತರಬಲ್ಲಂತಹ ಒಂದು ಬಲಿಷ್ಠ ಬಿರುಗಾಳಿಯ ಭೀತಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತೊಂದು ಕಡೆ ಉತ್ತರ ಒಳನಾಡಿನಲ್ಲಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಬೃಹತ್ ಮರಗಳು, ವಿದ್ಯುತ್ ಕಂಬಗಳು ಉರುಳುವ ಅಪಾಯ ಇರುತ್ತೆ. ಗುಡುಗು ಮಿಂಚು ವೇಳೆ ಮರದ ಕೆಳಗೆ ಆಶ್ರಯವನ್ನು ಪಡಿಬಾರದು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಭಾರೀ ಮಳೆ ಆಗಬಹುದು ಅಂತ ನಿರೀಕ್ಷೆ ಇದೆ. ಬೈಕ್ ಸವಾರರು, ರೈತರು ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಹವಾಮಾನ ಇಲಾಖೆಯವರೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಂಟೆಗೆ 60 ಕಿಲೋಮೀಟರ್ ಪರಿಣಾಮ ಯಾವುದಕ್ಕೆ? ಈ ಸೈಕ್ಲೋನಿಕ್ ಸರ್ಕ್ಯುಲೇಷನ್ನ ಪರಿಣಾಮದಿಂದ ಈ ಪರಿಪ್ರಮಾಣದಲ್ಲಿ ಆಗಬಹುದು, ಬಿರುಗಾಳಿ ಎಲ್ಲ ಬೀಸಬಹುದು. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ. ನೀವು ನೋಡಿ, ಬೆಂಗಳೂರಿನ ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಇತ್ತೀಚೆಗೆ ವಿಜಯನಗರದಲ್ಲಿ ಆದಂತಹ ಒಂದು ಕಂಪೌಂಡ್ ಗೋಡೆ ಕುಸಿತ. ಅಲ್ಲಿ ಒಬ್ಬ ವ್ಯಕ್ತಿ ಆಟೋದಲ್ಲಿದ್ದರು, ಆಟೋದ ಮೇಲೆ ಕಂಪೌಂಡ್ ಗೋಡೆ ಕುಸಿದ್ಬಿಡ್ತು, ಏಕಾಏಕಿ ಘಟನೆಯಲ್ಲಿ ಮೃತಪಟ್ಟರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಆದಂತಹ ಘಟನೆಯನ್ನು ತೆಗೆದುಕೊಳ್ಳಿ. ಏನೋ ಮಳೆ ಆಗ್ತಾ ಇದೆ, ಆಶ್ರಯವನ್ನು ಪಡೆದುಕೊಳ್ಳಬೇಕು ಅಂತ ಅವರೆಲ್ಲ ಕಂಪೌಂಡ್ ಬಾಜು ನಿಂತಿದ್ರು. ಒಂದು 7 ಜನ ಏಕಾಏಕಿ ಘಟನೆಯಲ್ಲಿ ಮೃತಪಟ್ಟರು. ಯಾರೋ ಮಳೆ ಬರ್ತಾ ಇದೆ, ಈ ಮಳೆಯಿಂದ ರಕ್ಷಣೆ ತೆಗೆದುಕೊಳ್ಳಬೇಕು ಅಂತ ರೈತರೆಲ್ಲ ಗಿಡ ಮರಗಳ ಕಡೆಗೆಲ್ಲ ನಿಂತಿದ್ದಾರೆ. ಯಾವ ಮರ, ಯಾವ ಗಿಡ, ಯಾವ ಸಮಯಕ್ಕೆ ಬೀಳುತ್ತೆ, ಯಾವುದು ಗಟ್ಟಿ ಇದೆ, ಯಾವುದು ಪೊಳ್ಳಿದೆ, ಯಾವುದು ಕೂಡ ಗೊತ್ತಿರಲ್ಲ. ಹೀಗಾಗಿ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಿಡ ಮರಗಳು, ಈ ಪಾಳು ಬಿದ್ದಂತಹ ಕಂಪೌಂಡ್ಗಳು, ಗೋಡೆಗಳು ಎಲ್ಲೂ ಕೂಡ ನೀವು ನಿಲ್ಲಬಾರದು ಅಂತ ಅವರೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತೇಳಿದರೆ, ಬೆಂಗಳೂರಿಗೆ 2 ದಿನ ರೇನ್ ಅಲರ್ಟ್ ಕೊಟ್ಟಿರುವುದು, ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜಧಾನಿ ಬೆಂಗಳೂರಿಗೆ. ಸಿಲಿಕಾನ್ ಸಿಟಿಯಲ್ಲಿ ಮುಂದಿನ 2 ದಿನ ಸಂಜೆ ಅಥವಾ ರಾತ್ರಿ ಭಾರೀ ಮಳೆ ಸುರಿಯುತ್ತೆ ಅಂತ ಹೇಳಿದ್ದಾರೆ. ಮೋಡ ಕವಿದ ವಾತಾವರಣ ಇರುತ್ತೆ. 31 ಡಿಗ್ರಿಗೆ ಗರಿಷ್ಠ ತಾಪಮಾನ ಇಳಿಯುತ್ತೆ ಅಂತ ಹೇಳಿದ್ದಾರೆ. ನಗರದ ರಸ್ತೆಗಳಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇದೆ. ವಾಹನ ಸವಾರರಿಗೆ, ನೀವು ಬೆಂಗಳೂರಿನ ಮಳೆ ಅಂತ ಹೇಳಿದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಳೆ ಬಂದುಬಿಟ್ರೆ ಇದು ರಸ್ತೆನ ಯಾವ ಕಡೆ ಹೋಗಬೇಕು ಅನ್ನೋದು ಕೂಡ ವಾಹನ ಸವಾರರಿಗೆ ಗೊತ್ತಾಗಲ್ಲ. ತಗ್ಗು ಗುಂಡಿಗಳು, ಚರಂಡಿಗಳು ಬ್ಲಾಕ್ ಆಗಿರೋದು, ರಾಜಕಾಲುವೆಗಳು ಬ್ಲಾಕ್ ಆಗಿರೋದು, ಹೂಳು ಹಾಗೇ ತುಂಬಿಕೊಂಡ್ಬಿಟ್ಟಿದೆ. ನಾವು ಮಳೆಗೆ ಸಿದ್ಧರಾಗಿದ್ದೀವಿ ಅಂತ JB ಅವರು ಹೇಳ್ತಾರೆ. ಮಳೆ ಬಂದಾಗ ಅಥವಾ ಮರಗಿಡಗಳು ಧರೆಗುರುಳಿದಾಗ ಬಂದಾಗ ಅವರು ಅದನ್ನು ಮಾರನೇ ದಿನ ಎತ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಹಾನಿಯಾಗುವ ತನಕೂ ಕೂಡ ಎಲ್ಲ ಸುಮ್ಮನೆ ಇರೋದನ್ನು ನಾವು ನೋಡಿದ್ವಿ. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನಲ್ಲಿ 2 ರೀತಿಯ ಒಂದು ಪ್ರವಾಹ ಇದೆ. ಪ್ರವಾಹ ಅಂತ ಹೇಳಿದರೆ ನಿಮಗೆ ನದಿಯ ತೀರದಲ್ಲಿದ್ದಾಗ ಆ ಪ್ರವಾಹ ಆಗೋದು ಬೇರೆ. ಈ ಕೃಷ್ಣ ಪ್ರವಾಹ ಆಗುತ್ತೆ, ಬಾಗಲಕೋಟೆ, ಬಿಜಾಪುರದ ಜನ ಅದನ್ನು ಅನುಭವಿಸ್ತಾರೆ, ಇದು ಬೇರೆ. ಆದರೆ ಬೆಂಗಳೂರಿನಲ್ಲಿ ಪ್ರವಾಹ ಆಗುತ್ತೆ, ಅದು ನಗರ ಪ್ರವಾಹ. ಬೆಂಗಳೂರಿಗೆ ನೀವು ತಾಗಿಕೊಂಡು ಯಾವುದೋ ನದಿ ಇಲ್ಲ, ನದಿ ವೃಷಭಾವತಿ ಇತ್ತು, ಅದನ್ನು ಕೆಂಗೇರಿ, ಮೋರಿ ಅಂತ ನಾವೆಲ್ಲ ಮಾಡಿಬಿಟ್ಟಿದ್ವಿ, ಆ ಪರಿಸ್ಥಿತಿ ಬೇರೆ. ಆದರೆ ಬೆಂಗಳೂರಿಗೆ ಯಾವುದೇ ನದಿ, ಸಮುದ್ರ ಹತ್ತಿರ ಇಲ್ಲದೇ ಇದ್ದಾಗಲೂ ಕೂಡ ಬೆಂಗಳೂರಿನಲ್ಲಿ ನಗರ ಪ್ರವಾಹ ಉಂಟಾಗುತ್ತೆ. ಯಾಕಂದರೆ ಎತ್ತರದ ಭಾಗದಿಂದ ತಗ್ಗು ಪ್ರದೇಶಕ್ಕೆ ನೀರು ಏಕಾಏಕಿಯಾಗಿ ಹರಿದು ಬರುತ್ತೆ. ಆ ನೀರು ಎಲ್ಲಿ ಹೋಗಬೇಕು, ಯಾವ ಮಾರ್ಗವೂ ಕೂಡ ಇಲ್ಲ. ಈ ಪ್ರವಾಹವನ್ನು ಎದುರಿಸುವುದಕ್ಕೆ ಸ್ಥಳೀಯ ಆಡಳಿತಗಳು ಸಿದ್ಧ ಆಗಬೇಕು. ಹೀಗಾಗಿ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ, ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ.